ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಪಕ್ಕಾ ನಾಟಿ ಸ್ಟೈಲ್, ಚಿಕ್ಕಬಳ್ಳಾಪುರದ ಹೋಟೆಲಲ್ಲಿ ಪಕ್ಕಾ ನಾಟಿ ಸ್ಟೈಲ್ ಊಟ ತಿನ್ನಬೇಕಂತ ಬಂದಿದ್ದೀವಿ ಮಿಲ್ಟ್ರಿ ಹೋಟ್ಲಿಗೆ. ಯಾವ ಸತ್ಯ ಇದು? ಜಾಗ ಹೆಸರು ಚಿಕ್ಕಬಳ್ಳಾಪುರ ಮಿಲ್ಟ್ರಿ ಹೋಟ್ಲ್ ಅಂತ. ಸೊ ಕಳೆದ ಒಂದೂವರೆ 2 ವರ್ಷ ಹಿಂಗಡೆ ಸ್ಟಾರ್ಟ್ ಆಗಿರೋವಂಥ ಒಂದು ಜಾಗ. ಸಾಕಷ್ಟು ಹೆಸರು ಮಾಡಿದೆ ಒಂದು ಶಾರ್ಟ್ ಪೀರಿಯಡ್ನಲ್ಲೇ. ಸೊ ಪಕ್ಕಾ ನಾಟಿ ಸ್ಟೈಲ್ ಅಂತ ಅವ್ರು ಏನು ಅವರು ಹೋಟ್ಲಿಗೆ ಹೆಸರಿಟ್ಟಿದ್ದಾರೋ ಅದೇ ಥರನೇ ಪ್ರಿಪ್ರೇಷನ್ಸು ಮಾಡ್ತಾರಂತೆ ನಾವು ಕೇಳ್ಪಟ್ಟಿದ್ದೀವಿ. ಸೊ ಸಾಧ್ಯ ಆದಷ್ಟು ಕವರ್ ಮಾಡಿ ತೋರಿಸ್ತೀವಿ. ಏನೇನು ಹೇಳ್ತೀವಿ? ಪಕ್ಕಾ ಒಲೆಯಲ್ಲೇ ಎಲ್ಲ ಅಡುಗೆ ಮಾಡೋದು, ಇನ್ನೊಂದು ಪಕ್ಕಾ ನಾಟಿ ಸ್ಟೈಲಲ್ಲೇ ಇದೆಲ್ಲ ಅಡುಗೆ ಮಾಡೋದಿಲ್ಲಿ ನೋಡ್ತಾ ಇದ್ವಿ ನಾವು. ಒಳಗಡೆ ಹೋಗಿ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲನೂ. ಸೊ ಫುಲ್ ಕವರೇಜ್ ಮಾಡಿ ತೋರಿಸ್ತೀವಿ. ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪಕ್ಕಾ ನಾಟಿ ಸ್ಟೈಲ್ ಚಿಕ್ಕಬಳ್ಳಾಪುರ ಮಿಲ್ಟ್ರಿ ಹೋಟೆಲ್ಗೆ ಬಂದಿದ್ದೀವಿ. ಅವ್ರ ಮಾಲೀಕರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ನಮ್ಮ ಹೆಸರು? ನಮ್ಮ ಹೆಸರು ನಾಗಾರ್ಜುನ ಅಂತ. ಸರ್ ಹೇಳಿ ಸರ್, ಇದು ಪಕ್ಕಾ ನಾಟಿ ಸ್ಟೈಲ್ ಅಂತ ಹಾಕಿದ್ದೀರಾ, ಹೇಳಿ ಸರ್ ನಾಟಿ ಸ್ಟೈಲ್ ಬಗ್ಗೆ ಏನೇನೆಲ್ಲ ಸಿಗುತ್ತೆ ಸ್ವಲ್ಪ ಹೇಳಿ ಸರ್. ಸರ್ ನಾಟಿ ಸ್ಟೈಲ್ ಅಂದರೆ ಮೊದಲಿಗೆ ಏನು ಮಾಡ್ತಿದ್ರು ಅಂದರೆ ಓನ್ ಮಸಾಲೆ ಪ್ರಿಪ್ರೇಷನ್ ಮಾಡಿಕೊಂಡು ಮನೆಗಳಲ್ಲಿ ಮಾಡ್ತಾಯಿದ್ರು. ಈಗ ಏನಾಗ್ಬಿಟ್ಟೈತೆ ಅಂದರೆ ಎಲ್ಲ ಆರ್ಗನ್ಸು ರೆಡಿ ಬರ್ತಿದೆ. ಅದನ್ನ ಹಾಕ್ತಾರೆ, ಏನೋ ಮಾಡಬೇಕು, ಬರೋ ಕಸ್ಟಮರ್ಸ್ಗೆ ಬಡಿಸ್ಬೇಕು ಅಂತ ಬಡಿಸ್ಬಿಟ್ಟು ಹೊಟ್ಟೋಗ್ತಾ ಇದ್ದಾರೆ. ಆದರೆ ನಾವು ಹಳೆ ಪದ್ಧತಿ ಏನಿತ್ತು ಅದೇ ರೀತಿ ಒಂದು ಧನಿಯಾ ಪುಡಿ ಇರ್ಬೋದು, ಯಾವುದೋ ಒಂದು ಮಸಾಲೆ ಆಗ್ಬೋದು, ಒಂದು ಖಾರದ ಪುಡಿಯಿಂದ ಹಿಡಿದು ನಾವೇ ಓನಾಗಿ ಪ್ರಿಪ್ರೇಷನ್ ಮಾಡಿಕೊಂಡು ಪ್ರತಿಯೊಂದು ಪದಾರ್ಥನೂ ಸೌದೆಯಲ್ಲೇ ರೆಡಿ ಮಾಡಿಬಿಟ್ಟು ನಾವು ಒಳ್ಳೆ ಪಕ್ಕ ನಾಟಿ ಸ್ಟೈಲ್ ಅನ್ನೋದಕ್ಕೆ ಹಳೆ ಪದ್ಧತಿ ಏನಿತ್ತು ಅದರಿಂದನೇ ಅದಕ್ಕೋಸ್ಕರನೇ ಅದು ಹೆಸರಿಕ್ಕಿ ನಾವು ರನ್ ಮಾಡ್ತಾ ಇದ್ದೀವಿ ಸರ್. ಸೂಪರ್ ಸರ್. ಎಷ್ಟು ವರ್ಷ ಆಯ್ತು ಸರ್ ಸ್ಟಾರ್ಟ್ ಆಗಿದೆ? ಸರ್ ನಮ್ಮದು 1.5 ವರ್ಷ ಆಯಿತು ಸರ್ ಹೋಟ್ಲು ಓಪನ್. ನಾನು ನೋಡಿದೆ ಒಳ್ಳೆ ಒಲೆಯಲ್ಲಿ ಒಳ್ಳೆ ಬೆಂಕಿಯಲ್ಲೆಲ್ಲನೂ ಬೇಯಿಸ್ತಾ ಇದ್ರಿ ನೀವೆಲ್ಲ. ಎಲ್ಲ ಒಲೆಯಲ್ಲೇನ ಮಾಡೋದಿದೆ? ಎಲ್ಲ ಸರ್ 100% ಎಲ್ಲ ಪ್ರತಿಯೊಂದು ಪದಾರ್ಥನೂ ನಾವು ಸೌದೆ ಒಲೆಯಿಂದನೇ ರೆಡಿ ಮಾಡೋದು. ಏನೆಲ್ಲ ಫೇಮಸ್ ನಿಮ್ಮ ಹೋಟೆಲಲ್ಲಿ? ಸರ್ ನಮ್ಮಲ್ಲಿ ನಾಟಿ ಕೋಳಿ ಫೇಮಸ್ಸು. ನಾವು ಏನು ಮಾಡ್ತೀವಿ ಅಂದರೆ ವಾರದಲ್ಲಿ 2 ದಿವಸ ಪ್ರತಿಯೊಂದು ಹಳ್ಳಿ ಹೋಗ್ತೀವಿ. ನಾವೆಲ್ಲ ಅಂಗಡಿಯಲ್ಲಿ ಸಿಗುವಂಥ ತಂದು ಮಾಡಲ್ಲ. ಪ್ರತಿಯೊಂದು ಹಳ್ಳಿಯಲ್ಲಿ ಹೋಗಿ ರೈತರು ಸಾಕಿರುವಂಥ ನಾಟಿ ಕೋಳಿಗಳು ತಂದು ನಾವೇ ನಮ್ಗೆ ಆ ದಿನಕ್ಕೆ ಎಷ್ಟು ಬೇಕು ಅಂತ ಅಷ್ಟೊಂದು ನಾಟಿ ಕೋಳಿನ ನಾವೇ ಕಟ್ ಮಾಡಿಸ್ಕೊಂಡು ಬಂದು ನಾಟಿ ಕೋಳಿ ಮಾಡ್ತೀವಿ. ನಮ್ಮಲ್ಲಿ ಮಟನ್ ಬಿರಿಯಾನಿ ಇರುತ್ತೆ, ಚಿಕನ್ ಬಿರಿಯಾನಿ ಇರುತ್ತೆ, ನಾಟಿ ಕೋಳಿ ಬಿರಿಯಾನಿ ಇರುತ್ತೆ, ನಾಟಿ ಕೋಳಿ ಸಾರು ಮಾಡ್ತೀವಿ. ಪ್ರತಿ ಶುಕ್ರವಾರ ಸ್ಪೆಷಲ್ ಬಂದು ನಾಟಿ ಕೋಳಿ ಬಸ್ಸಾರು ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ ನಮ್ಮ ಹತ್ರ. ಭಾನುವಾರದೊತ್ತು ನಾಟಿ ಕೋಳಿ ಗುಂಡ್ಕಾಯಿ ಲಿವರ್ ಫ್ರೈ ಮಾಡ್ತೀವಿ. ಎಲ್ಲ ಮಟನ್ ಬಿರಿಯಾನಿಯಿಂದ ಹಿಡಿದು ಎಲ್ಲ ಪದಾರ್ಥನೂ ಮಾಡ್ತೀವಿ ಸರ್. ಸೂಪರ್ ಸರ್. ಸರ್ ಎಕ್ಸ್ಪೀರಿಯನ್ಸ್ ಹೆಂಗೆ ಸರ್ ಈ ಹೋಟೆಲ್ದು ನಿಮ್ಮದು? ಸರ್ ನಮಗೆ ಎಕ್ಸ್ಪೀರಿಯನ್ಸ್ ಅಂದರೆ ಹೋಟೆಲ್ ಬಗ್ಗೆ ನಮಗೇನು ಅಷ್ಟೊಂದು ಇದಿರಲಿಲ್ಲ. ಆದರೆ ನಮ್ಮ ಸ್ನೇಹಿತರು ಕೆಲವರೊಬ್ಬರು ಹೋಟ್ಲ್ ಡಿಪಾರ್ಟ್ಮೆಂಟಲ್ಲಿ ಇದ್ದರು. ಆ ಸ್ನೇಹಿತರ ಜೊತೆ ಅವ್ರ ಹೋಟ್ಲ್ ಹತ್ರ ಹೋಗಿ ಬರ್ತಾ ನೋಡ್ತಾ ನಾವು ಒಂದು ಹೋಟ್ಲ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಾರಂಭ ಮಾಡಿದ್ವಿ. ಆ ಪ್ರಾರಂಭಕ್ಕೆ ನಮಗೇನು ವ್ಯರ್ಥ ಆದಿರ ತುಂಬ ಯಶಸ್ಸಾಗಿ ನಡ್ಕೊಂಡು ಹೋಗ್ತೈತೆ. ಒಂದು ಹೆಸರುವಾಸಿ ಆಗಿದೆ ಚಿಕ್ಕಬಳ್ಳಾಪುರದಲ್ಲಿ. ಇವತ್ತು ಚಿಕ್ಕಬಳ್ಳಾಪುರ ಮಿಲ್ಟ್ರಿ ಹೋಟ್ಲ್ ಅಂತ ಚಿಕ್ಕಬಳ್ಳಾಪುರದ ಹೆಸರಿಕೆ ನಾವು ಮಾಡಬೇಕು ಅಂತ ಮಾಡಿದ್ವಿ. ಅದು ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಹೆಸರುವಾಸಿಯಾಗಿ ಒಂದು ಒಳ್ಳೆ ಹೋಟ್ಲಾಗಿ ಮುಂದೆ ಸಾಗ್ತಾ ಇದೆ ಸರ್. ಒಳಗಡೆ ಎಲ್ಲ ಫೋಟೋಸ್ ಎಲ್ಲ ನೋಡಿದೆ, ಅದ್ರ ಬಗ್ಗೆ ಸ್ವಲ್ಪ ಇಂಟೀರಿಯರ್. ಹೌದು ಸರ್. ಯಾಕೆ ಅಂದರೆ ಈಗ ಹೋಟ್ಲ್ ಮಾಡ್ತಾರೆ, ಏನೋ ಮಾಡಬೇಕು, ನಾವು ಸಂಪಾದನೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ರೀತಿ ಮಾಡ್ತಾರೆ. ಆದರೆ ನಾವು ಇವಾಗ ಯುವ ಪೀಳಿಗೆ ಚಿಕ್ಕ ಮಕ್ಕಳು ಬರ್ತಾರೆ, ಅವ್ರಿಗೆ ಏನು ಅಂತ ಈ ಸುತ್ತಮುತ್ತಲಿರೋ ಅಂಥದ್ದು ಗೊತ್ತಿರಲ್ಲ. ನಮ್ಮ ಹೋಟ್ಲಿಗೆ ಬಂದರೆ ಇಲ್ಲಿ ಕುತ್ಕೊಂಡೇ ಎಕ್ಸ್ಪ್ಲೈನ್ ಮಾಡ್ಬೋದು. ಎಲ್ಲ ಥರ ಫೋಟೋ ಇದೆ ನಮ್ಮ ತಾಲೂಕಲ್ಲಿ ಆಗಲಿ ನಮ್ಮ ಜಿಲ್ಲೆಯಲ್ಲಿ ಏನಿದೆಯೋ ಪ್ರತಿಯೊಂದು ಫೋಟೋ ಇದೆ. ಇಲ್ಲಿಂದನೇ ಇದು ಮುದ್ದೇನಹಳ್ಳಿ ಆಗ್ಬೋದು, ಈಶಾ ಆಗ್ಬೋದು, ಒಂದು ಸತ್ಯಸಾಯಿ ಹಾಸ್ಪಿಟ್ಲ್ ಆಗ್ಬೋದು, ಎಲ್ಲ ಥರದ್ದು ನಮ್ಮ ಫೋಟೋಗಳಲ್ಲೇ. ಹಳೆ ಗ್ರಂಥಾಲಯ ಆಗ್ಬೋದು, ಲೈಬ್ರರಿ ಯಾರಿಗೂ ಗೊತ್ತಿಲ್ಲ ಹೆಂಗಿತ್ತು, ಹಳೆ ಬಸ್ ಸ್ಟ್ಯಾಂಡ್ ಹೆಂಗಿತ್ತು ಅಂತ ಗೊತ್ತಿಲ್ಲ. ಪ್ರತಿಯೊಂದು ಫೋಟೋನು ನಾವು ಕಲೆಕ್ಟ್ ಮಾಡಿ ತುಂಬ ಅದನ್ನು ಒಂದು 6 ತಿಂಗಳು ಸಮಯ ತಗೊಂಡು ಅದನ್ನೆಲ್ಲ ಕಡೆ ಕಲೆಕ್ಟ್ ಮಾಡಿ ಇವತ್ತು ನಾವು ಫೋಟೋಗಳು ಹಾಕಿದ್ದೀವಿ. ಯಾರನ್ನ ಬಂದವರು ತೋರಿಸಿ ಎಕ್ಸ್ಪ್ಲೈನ್ ಮಾಡ್ಬೋದು ಸರ್. ಓಕೆ ಸರ್, ತುಂಬ ನೀಟಾಗಿ ವಿವರಣೆ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಮಟನ್ ಪಲಾವ್ ಮತ್ತು ಚಿಕನ್ ಪಲಾವ್ ಎರಡೂ ಕೊಟ್ಟಿದ್ದಾರೆ. ಸತ್ಯ ನಿನ್ಗೆ ಯಾವ್ದು ಬಂದಿದೆ, ನನಗೆ ಯಾವ್ದು ಬಂದಿದೆ ಗೊತ್ತಾಗ್ತದೆ. ನನಗೆ ಅದು ನಾಟಿ ಕೋಳಿ ಪಲಾವ್ ಹೇಳ್ತೀಯಾ?
ಇಲ್ಲಿ ಪೀಸ್ ಗೊತ್ತಾಗ್ತಾ ಇದೆ. ಪೀಸ್ ಕಾಣಿಸ್ತು. ಪೀಸ್ ಕಾಣಿಸಿದ್ರೆ ಮಾತ್ರನೇ ಗೊತ್ತಾಗೋದು ನಾಟಿ ಪಲಾವ್. ಕಲರ್ನಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಹೌದು, ಮಟನ್ನು ಮತ್ತು ನಾಟಿ ಕೋಳಿ ಎರಡು ಸೇಮ್ ಹಾಗೇ ಇದೆ. ಚಿಕನ್ ನೋಡಿದೆ, ಚಿಕನ್ ಪಲಾವ್ ಹಾಗೆ ಸೇಮ್ ಹಾಗೇ ಇತ್ತು. ಸೊ ಅದಾದಮೇಲೆ ಒಂದು ಮಟನ್ ಚಾಪ್ಸ್ ತೊಗೊಂಡಿದ್ರಿ. ಅದಾದಮೇಲೆ ನಾಟಿ ಕೋಳಿದು ಗುಂಡಿಗೆ ಲಿವರ್ ಫ್ರೈ ಕೊಟ್ಟಿದ್ದಾರೆ. ಗಿಝರ್ಟ್ಸು. ಹೌದು, ಕಾಲ್ ಸೂಪು. ಇನ್ನೂ ಸಿಕ್ಕಾಪಟ್ಟೆ ಐಟಮ್ ಇದೆ. ಸಾಕು, ಇಷ್ಟೇ ಸಾಕು ಅಂತ ನಾವು ಬಿಸಿಲಿಗೆ ಜಾಸ್ತಿ ನೀರು ಕುಡಿದ್ಬಿಟ್ಟು ಇಷ್ಟನ್ನು ತಿನ್ನೋಕ್ಕಾಗುತ್ತಾ ಇಲ್ಲೋ ಅಂತ ಯೋಚನೆ ಮಾಡ್ತಾ ಇದ್ವಿ. ಸೂಪ್ ಟ್ರೈ ಮಾಡೋಣ. ಸೂಪ್ಗೆ ಹೋಗೋಣಲ್ಲ, ಕರೆಕ್ಟು. ಸೊ ಬನ್ನಿ ಹತ್ರ ಸೂಪ್ ತೋರಿಸ್ತೀನಿ. ಸೊ ಒಳ್ಳೆ ಕಾಲೆಲ್ಲ ಚೆನ್ನಾಗಿ ಸುಟ್ಟ ಹಾಕಿದ್ದಾರೆ. ನೋಡ್ರಿ ಯಾವ ಥರ ಇದೆ ಅಂತ. ಸೆಂಟ್ರಲ್ ಒಂದು ಇದು ಮಾಡಿದ್ದಾರೆ. ಒಳ್ಳೆ ಕ್ಲಿಯರ್ ಸೂಪು, ಜಾಸ್ತಿ ಮಸಾಲೆ ಇಲ್ಲ. ಓಕೆ, ಒಂದು ಬೈಟ್ ನಾನು ಹೋಗ್ತೀನಿ. ನಾನು ಪ್ಲೇನ್ ಸೂಪ್ ಟ್ರೈ ಮಾಡ್ತೀನಿ. ಎಸ್, ನಾನು ಇದರಲ್ಲಿ ಜಾಸ್ತಿ ಮಸಾಲೆ ಇಲ್ಲ ಅಂತ ಹೇಳಿದ್ವಿ, ಬಟ್ ಗಂಬತ್ತಿದೆ, ತಾಕತ್ತಿದೆ, ಅಟ್ ಸೇಮ್ ಟೈಮ್ ಸೇಮ್. ನಾನು ಬರೀ ಮಾಂಸದಲ್ಲೇ ಒಂದು ಬೈಟ್ ಮಾಡಿ ನೋಡಿದೆ. ಅದರಲ್ಲೇ ಸೂಪ್ ಎಲ್ಲ ಚೆನ್ನಾಗಿ ಇಲ್ದ್ರೆ ನಂಗೆ ನೀಟಾಗಿ ಗೊತ್ತಾಗ್ತಾ ಇದೆ. ಸೊ ಕ್ಲಿಯರ್ ಸೂಪೇ, ಬಟ್ ಒಳ್ಳೆ ಗಮ್ಮತ್ತಿರುವಂಥ ಒಂದು ಸೂಪ್ ಇದೆ. ಹೌದು, ತೆಳ್ಳಗಿದ್ರು ಅಂತ ಹೋಗುತ್ತೆ. ಖಾರ, ಮೆಣಸು ಖಾರ ಅದು. ಹೌದೌದು, ಕರೆಕ್ಟಾಗಿ ಹಾಕಿದ್ದಾನೆ. ಒಳ್ಳೆ ಪರ್ಫೆಕ್ಟಾಗಿದೆ. ಹೆಚ್ಚು ಖಾರನೂ ಇಲ್ಲ, ಕಡಿಮೆ ಖಾರನೂ ಇಲ್ಲ. ಅಟ್ ದ ಸೇಮ್ ಟೈಮ್ ತೆಳ್ಳಕ್ಕಿದೆ, ಗಮ್ಮತ್ತಾಗಿದೆ. ಒಂದು ಬರೀ ಪ್ಲೇನ್ ಸೂಪೇ ಒಂದು ದೊಡ್ಡ ಗ್ಲಾಸಲ್ಲಿ ಕೊಡ್ತಾರೆ. ನಾವು ಸ್ವಲ್ಪ ಸಾಕು ನಾವು ಟೇಸ್ಟ್ಗೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ತೊಗೊಂಡ್ವಿ ಅಷ್ಟೇ. ಸೊ ಒಂದು ದೊಡ್ಡ ಗ್ಲಾಸಲ್ಲೇ ಕೊಡ್ತಾರೆ. ಒಂದು ನಿಂಬೆಹಣ್ಣು ನಿಂತ್ಕೊಂಡು ನೀವೇನಾದರೂ ಅದನ್ನು ಟೇಸ್ಟ್ ಮಾಡಿಬಿಟ್ರೆ ಕುಡಿದ್ರೆ ಸಕ್ಕತ್ತಾಗಿ ಖುಷಿ ಆಗ್ಬಿಡ್ತೀರ ಖಂಡಿತವಾಗ್ಲೂ. ವರ್ತು ಸೂಪ್ ಮಾತ್ರ. ಗಿಝರ್ಡ್ಗೆ ಹೋಗೋಣ. ಗಿಝರ್ಡ್ ಬನ್ನಿ. ಎಲ್ಲ ಕಡೆನೂ ನಿಮಗೆ ಫಾರಮ್ ಕೋಳಿದು ಸಿಗುತ್ತೆ, ಬನ್ನಿ. ಅದನ್ನು ತುಂಬ ಕಡೆ ಮಾಡಲ್ಲ. ಈಗ ಕ್ಲೋಸಪ್ಪಲ್ಲಿ ತೋರಿಸ್ತೀನಿ ಬನ್ನಿ. ನಾಟಿ ಕೋಳಿ ಗುಂಡಿಗೆ ಮತ್ತು ಲಿವರ್ ಫ್ರೈ. ಓನರ್ ಹೇಳ್ತಾಯಿದ್ರು ಸುತ್ತಮುತ್ತ ಹಳ್ಳಿಗಳಿಂದ ನಾಟಿ ಕೋಳಿನ ಇವರೇ ವಾರದಲ್ಲಿ 1 ಸರಿ 2 ಸರಿ ಹೋಗಿ ಸೋರ್ಸ್ ಮಾಡಿ ತಂದು ಇವ್ರು ಏನು ಕಟ್ ಮಾಡ್ತಾರೋ ಅದರಿಂದ ಬರೋ ಅಂಥ ಒಂದು ಚಿಕನ್ ಸ್ಪೇರ್ಸ್ ಇದು, ನಾಟಿ ಕೋಳಿ ಸ್ಪೇರ್ಸು. ಸೊ ನನಗೆ ಗುಂಡಿಗೆಕಾಯಿ ಸಿಕ್ಕಿದೆ, ಟ್ರೈ ಮಾಡೋಣ. ಸೊ ಹೌದು, ಕಲರ್ ಯಾವ ಥರ ಕಾಣಿಸ್ತಾ ಇದೆ? ಸಕ್ಕತ್ತಾಗಿ ಡೀಪ್ ಫ್ರೈ ಮಾಡಿದ್ದಾರೆ. ಒಳ್ಳೆ ಮಸಾಲೆ. ಟ್ರೈ ಮಾಡೋಣ. ಅದು ಯಾವುದು ಮಸಾಲೆ ಯಾವ ಥರ ಇದೆ ನೋಡೋಣ. ನನಗೆ ಈ ಮಸಾಲೆ ಬೀಗ್ರೂಟದಲ್ಲಿ ಹೌದು ಅದೆಲ್ಲ ಬೋಟಿಗೆ ಅದಕ್ಕೆಲ್ಲ ಹಾಕ್ತಾರೆ, ಆ ಥರ ಒಂದು ಹೌದು ಟಿಪಿಕಲ್ ಹಳ್ಳಿ ಸ್ಟೈಲ್ ಮಸಾಲೆ ಇದು. ಸ್ವಲ್ಪ ಪೆಪ್ಪರ್ ಜಾಸ್ತಿ ಇದೆ. ತಿಂದ ತಕ್ಷಣ ಗೊತ್ತಾಗುತ್ತೆ. ಇನ್ನೊಂದು ನಾಟಿ ಕೋಳಿ ಗುಂಡಿಗೆಗೂ ಫಾರಮ್ ಕೋಳಿ ಗುಂಡಿಗೆಗೆ ಏನು ವ್ಯತ್ಯಾಸ ಗೊತ್ತಾ? ಸೈಜ್ನು ಚಿಕ್ಕದು. ಹೌದು, ಸ್ವಲ್ಪ ಇದನ್ನು ಸ್ವಲ್ಪ ಜಲ್ದಿ ಜಾಸ್ತಿ ಬೇಯಿಸಬೇಕಾಗುತ್ತೆ. ಇನ್ನೊಂದು ಇದು ಸ್ವಲ್ಪ ಗಟ್ಟಿ ಇರುತ್ತೆ. ಹೌದು, ಚೆನ್ನಾಗಿರುತ್ತೆ. ಇದು ಭಾನುವಾರ ಮಾತ್ರನೇ ಸಿಗೋದು ನಿಮಗೆ. ಪಾರ್ಟಿ ಮಾಡೋರಿಗೆ ಪಾರ್ಸಲ್ ತೊಗೊಂಡೋದ್ರೆ ಸೂಪರ್ ಆಗಿರುತ್ತೆ. ಅಲ್ಲ, ಈ ಒಂದು ಲೈಟ್ ಕಲರ್ ಪಲಾವ್ಗೆ ಅದನ್ನು ಆರ್ಡರ್ ಮಾಡಿಕೊಂಡು ಗೊಜ್ಜು ಕಲ್ಸ್ಕೊಂಡು ತಿನ್ಬೋದು. ಹೌದು, ಚಾಪ್ಸ್ ಕೊಡೋಣ. ಚಾಪ್ಸ್. ಸೊ ಮಟನ್ ಚಾಪ್ಸ್ ಕೊಟ್ಟಿದ್ದಾರೆ ನೋಡಿ. ಎಲ್ಲ ಈ ಕಡೆ ಎಲ್ಲ ಒಳ್ಳೆ ನಾಟಿ ಕುರಿಗಳೇ ಸಿಗ್ಬೋದು ಅಂತಾನೆ. ಹೇಗಿದೆ ಅಂತ. ಪೀಸು ಜಾಸ್ತಿ ದೊಡ್ಡದೂ ಇಲ್ಲ, ಜಾಸ್ತಿ ಚಿಕ್ಕದೂ ಇಲ್ಲ. ಹೌದು, ಚಾಪ್ಸ್ನ ತಿನ್ನೋದೇ ಒಂಥರ ಖುಷಿ. ದೊಡ್ಡ ಪೀಸು, ಬಾಯಿ ತುಂಬ ಮಾಂಸ ಕಚ್ಚಿದ್ರೆ ನೋಡ್ರಿ. ಮಾಂಸ ನೀಟಾಗಿ ಬೇಯಿಸಿದ್ದಾರೆ. ಅದ್ರ ಜೊತೆ ಎದೆ ಚಿಕ್ಕರ ಮಾಂಸ, ಮಾಂಸ ಕಚ್ಚಿದ ತಕ್ಷಣ ಬಾಯಿ ತುಂಬ ಬಂದಿದ್ದು ಸೂಪರಾಗಿದೆ. ಅದ್ಭುತ. ನೀಟಾಗಿ ಮಾಂಸನ ಬೇಯಿಸಿದ್ದಾರೆ, ಅದೊಂದು ಖುಷಿ ಆಯಿತು ನನಗೆ. ಅದ್ಭುತ ಆಗಿರೋ. ಇನ್ನೊಂದು ಏನು ಗೊತ್ತಾ ಸೋಮ್, ಈ ಕಡೆ ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ ಈ ಕಡೆ ಎಲ್ಲ ಬಂದರೆ ಒಳ್ಳೆ ನಾಟಿ ಮರಿಗಳೇ ಸಿಗೋದು. ಆ ಮಸಾಲೆ ಏನೋ ಸ್ಪೆಷಲ್ ಆಗಿ ಅನಿಸ್ತಾ ಇದೆ. ಅದೇನು ಅಂತ ಹೇಳೋ ನೋಡೋಣ. ಸೊಪ್ಪು ಹಾಕಿದ್ದಾರೆ ಮತ್ತು ಪುದೀನ ಫ್ಲೇವರ್ಸ್ ಜಾಸ್ತಿ ಗೊತ್ತಾಗುತ್ತೆ. ಪಕ್ಕ ನಮ್ಮ ಬೆಂಗಳೂರು ಸ್ಟೈಲ್ ಚಾಪ್ಸ್ ಮಸಾಲೆ ಇದು. ನನಗೆ ಎಲ್ಲಿ ಗೊತ್ತಾ ನೆನಪಾಗ್ತದೆ? SMH ನೆನಪಾಗ್ತದೆ. KH ರೋಡಾ? KH ರೋಡ್. KH ರೋಡ್ನಲ್ಲಿರುವಂಥ SMH ಹೋಟ್ಲ್ನಲ್ಲಿ ಇದೇ ಥರ ಒಂದು ಚಾಪ್ಸ್ ಸಿಗುತ್ತೆ. ಸೂಪರ್. ಚಿಕ್ಕಬಳ್ಳಾಪುರದಲ್ಲಿ ಈ ಥರ ಒಂದು ಒಳ್ಳೆ ಹೋಟೆಲ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ.
ಸೊ ನಮ್ಮ ಸ್ನೇಹಿತರೊಬ್ಬರು ನಮಗೆ ಮಂಜು ಅಂತ, ಕೋಲಾರ ಮಂಜು ಅಂತ ಅವ್ರು ಹೇಳಿದ್ದು, ಈ ಹೋಟೆಲ್ ಹೋಗಿ ಒಂದು ಸರಿ ಟೇಸ್ಟ್ ಮಾಡಿ ನಿಮಗೆ ತುಂಬ ಚೆನ್ನಾಗಿದೆ ಅಂತ. ಒಂದು 6 ತಿಂಗಳಿಂದನೇ ಹೇಳಿದ್ರು, ಬರಲಿಕ್ಕಾಗಿರಲಿಲ್ಲ. ಸೊ ಬಿಡುವು ಮಾಡಿಕೊಂಡು ಇವತ್ತು ಬಂದು ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ನಾವು ಚಿಕ್ಕಬಳ್ಳಾಪುರದಲ್ಲಿ ಸಾಕಷ್ಟು ಒಂದು ಸೀರೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಬೇರೆ ಬೇರೆ ಕ್ರಿಯೇಟರ್ಸ್, ನಮ್ಮ ಫೆಲೋ ಯೂಟ್ಯೂಬರ್ಸ್ ಎಲ್ಲ ಬಂದು ಒಳ್ಳೆ ಜಾಗ ಅವರು ಕವರ್ ಮಾಡಿದ್ದಾರೆ. ಅವ್ರು ಮಾಡದೇ ಇರೋದನ್ನು ನಾವು ತೋರಿಸ್ಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಹುಡುಕಿ ಮಾಡ್ತಾಯಿದ್ದೀವಿ. ನಿಮ್ಮ ಫೇವ್ರೇಟ್ಸ್ ಯಾವುದಾದ್ರು ಚಿಕ್ಕಬಳ್ಳಾಪುರದಲ್ಲಿದ್ದು ನಾವು ಕವರ್ ಮಾಡಿಲ್ಲ ಅಂದರೆ ಕ್ಷಮೆ ಇರಲಿ. ಸೊ ತುಂಬ ಜನ ತೋರಿಸಿರೋದನ್ನೇ ಮತ್ತೆ ತೋರಿಸೋದ್ರಲ್ಲಿ ಅರ್ಥ ಇಲ್ಲ ಅಂತ ನಮಗೆ ಒಂದು ಅಭಿಪ್ರಾಯ. ಸೊ ಸಾಧ್ಯ ಆದರೆ ಅದಕ್ಕೂ ಯಾವಾಗಲಾದ್ರೂ ಚಾನ್ಸ್ ಸಿಕ್ಕರೆ ಹೋಗಿ ನಾವು ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾದ್ರೂ ಹೋಗ್ತೀವಿ. ತುಂಬ ಫೇಮಸ್ ಮಿಲಿಟ್ರಿ ಹೋಟೆಲ್ಗಳೆಲ್ಲ ಇದೆ. ಬಟ್ ಇದು ಯಾರೂ ತೋರಿಸಿರಲಿಲ್ಲ, ನಮ್ಮ ಚಾನಲ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಬಂದಿದೆ. ಸೊ ಆದಷ್ಟು ಬೇಗ ಆರಾಮಾಗಿ ನೀವು ಇಷ್ಟೊತ್ತು ಫೂಟೇಜ್ ನೋಡಿರೋದ್ರಿಂದನೇ ನಿಮಗೆ ಅರ್ಥ ಆಗಿರಬೇಕು ಯಾವ ಥರ ಅಡುಗೆಗಳು ಮಾಡ್ತಾರೆ ಇಲ್ಲಿ ಅಂತ. ಸೊ ಆದಷ್ಟು ಬೇಗ ವಿಸಿಟ್ ಮಾಡಿ. ಈಗ ನಾನು ನಾಟಿ ಕೋಳಿ ಪಲಾವ್ ಸ್ವಲ್ಪ ಹಾಕ್ಕೊತೀನಿ, ಅದಾದಮೇಲೆ ನನಗೆ ಈ ಕಡೆ ಎಕ್ಸ್ಚೇಂಜ್ ಮಾಡು, ನಾನು ಈ ಕಡೆಯಿಂದ ನಾಟಿ ಕೋಳಿ ಪಲಾವ್ನ ಕಳಿಸ್ತೀನಿ. ಚೇರ್ಸ್. ರೈಸ್ ಅಂತೂ ಸೂಪರ್ ಧೂಳ್ ಧಮಾಕ ರೈಸ್. ನಾನು ಆ ಪಾತ್ರೆನಲ್ಲಿ ನೋಡಿದಾಗೆ ಗೊತ್ತಾಗೋಯ್ತು. ಒಂದೇ ಒಂದು ಪೀಸ್ ಹಾಕ್ಕೊಂಡಿದ್ದೀನಿ. ಸೋಮ್ ಇದು ತಗೋ, ನನಗೆ ಹತ್ಕೊಡು. ಈ ಥರ ಮಟನ್ ಪಲಾವು, ಚಿಕನ್ ಪಲಾವು ಟೆಕ್ಸ್ಚರು ತುಂಬ ಕಡಿಮೆ ಜಾಗದಲ್ಲಿ ನಮಗೆ ಕಾಣಿಸೋದು. ಇತ್ತೀಚೆಗೆ ನಾವು ಒಂದು ಅಂಬೇಡ್ಕರ್ ಕಾಲೇಜ್ ಮುಂದೆಗಡೆ ಒಂದು ಮಾಡಿದ್ವಿ ಸತ್ಯ, ಉತ್ಸವ ಬಿರಿಯಾನಿ ಮಾಡಿದ್ವಿ. ಆಮೇಲೆ ರಾಜಾಜಿನಗರದಲ್ಲಿ ರಾಜ್ ಬಿರಿಯಾನಿ, ಸೇಮ್ ಇದೇ ಟೆಕ್ಸ್ಚರ್ ಎಲ್ಲಾನು ಬರುತ್ತೆ. ನೀವು ಸ್ವಲ್ಪ ಇದನ್ನ ಬಡಿಸ್ಕೋ ಹಂಗೆ. ಅದ್ರ ಜೊತೆ ನಾನು ಸ್ವಲ್ಪ ಎರಡು ಒಂದೇ ಥರನೇ ಇದೆ. ರೈಸ್ನಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಒಟ್ಟಿನಲ್ಲಿ ಘಮ ಅಂತ ಇದೆ. ಹೌದು, ಒಳ್ಳೆ ಪರಿಮಳ. ಅಟ್ ದ ಸೇಮ್ ಟೈಮ್ ಅನ್ನನೂ ಅಷ್ಟೇ ಬಿಡಿಯಾಗಿ ಉದುರುದಕ್ಕಾಗಿ ಸಖತ್ತಾಗಿದೆ. ಟ್ರೈ ಮಾಡೋಣ ರೈಸ್ನ ಫಸ್ಟು ಮಾಡಿಬಿಡೋಣ. ಮೋಸ ಇಲ್ಲ. ನಾವೇನು ಆ 2 ಬಿರಿಯಾನಿಗೆ ಹೋಲಿಸಿದ್ರು ಅದೇ ಥರ ಒಂದು ಬಿರಿಯಾನಿ. ಮತ್ತು ನಾವು ಬಿ ಟಿ ಎಮ್ನಲ್ಲಿ ಹೌದು ವೆನ್ಯೂಸ್ಗೂ ಹೋಲಿಸ್ಬೋದು. ಹೌದು, ಬಿ ಟಿ ಎಮ್ದು ಯಾವುದು ವೇಣು ಬಿರಿಯಾನಿ ಸೇಮ್ ಇದೆಲ್ಲ ವೈಟ್ ಬಿರಿಯಾನಿಗಳಿದೆಲ್ಲ, ವೈಟ್ ಪಲಾವ್. ಹೌದು, ಚೆನ್ನಾಗಿರುತ್ತೆ ಇದು. ನಮಗೆ ಎಸ್ಪೆಷಲಿ ಈ ಥರ ವೈಟ್ ಪಲಾವ್ಗಳು ತುಂಬ ಇಷ್ಟ ಆಗುತ್ತೆ ನಮಗೆ. ಮೈಲ್ಡಾಗಿರಬೇಕು, ಅವ್ರ ಮಸಾಲೆ ಇರಬಾರ್ದು. ನಾಟಿ ಟ್ರೈ ಮಾಡಿಬಿಡ್ತೀನಿ. ಚೆನ್ನಾಗಿ ಬೇಯಿಸ್ತಾರೆ ಇಲ್ಲಿ ಮಾಂಸ. ಆ ಮೂಳೆ ಫೀಲ್ ಆಗ್ತಾಯಿದೆ. ಪಕ್ಕ ನಾಟಿ ಕೋಳಿ ಇದು. ಸ್ಕಿನ್ ನೋಡೂ ಅರ್ಥ ಆಗುತ್ತೆ. ರೈಸ್ನಲ್ಲಂದು ಸಿಕ್ಕಾಪಟ್ಟೆ ಆ ನಾಟಿ ಕೋಳಿ ಫ್ಲೇವರ್ಸ್ದು ಸೇರ್ಕೊಂಡ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ನನಗೆ ಈ ಥರ ಬಿರಿಯಾನಿ ತಿನ್ನಬೇಕಾದ್ರೆ ಶೇರ್ವ ಏನೂ ಬೇಕಾಗೋದಿಲ್ಲ. ಲಾಸ್ಟ್ನಲ್ಲಿ ಬೇಕಿದ್ದರೆ ಒಂದು ಸ್ವಲ್ಪ ಮೊಸರು ಬಜ್ಜಿ ಹಾಕ್ಕೊತೀನಿ, ಬಟ್ ಹಾಗೆ ತಿನ್ಬಿಡ್ಬೋದು. ಯಾಕಂದರೆ ಇದೇ ಫ್ಲೇವರ್ಸು ಸೂಪರ್ ಆಗಿರುತ್ತೆ. ಅದ್ರ ಮೇಲೆ ಡಬಲ್ ಡೋಸ್ ಮಸಾಲೆಗಳು ಬೇಡ ಅಂತ ನನ್ನ ಅಭಿಪ್ರಾಯ. ಸಖತ್ತಾಗಿರುತ್ತೆ ಇದು. ಇಲ್ಲ, ಒಳ್ಳೆ ಮಸಾಲೆ ಎಲ್ಲ ಯೂಸ್ ಮಾಡಿದ್ದಾರೆ. ಲೈಟ್ ಒಂದು ಮೈಟ್ ಮಸಾಲೆ ತಿಂತಿದ್ರೆ ಅದು ಒಂದು ಅರ್ಧ ಗಂಟೆ 1 ಗಂಟೆ ಹಾಗೆ ಬಾಯಲ್ಲಿ ಇರಬೇಕು. ಹೌದು, ಸ್ವಲ್ಪ ಜನಕ್ಕೆ ಜಾಸ್ತಿ ಮಸಾಲೆ ಬೇಕು ಅಂದರೆ ಶೇರ್ವಾನು ಕೊಟ್ಟಿರ್ತಾರೆ. ಡಬಲ್ ಡೋಸ್ ಆಗುತ್ತೆ ಅದು. ಮಸಾಲೆ ಜಾಸ್ತಿ ಅಂದವ್ರಿಗೆ ಮೊಸರು ಬಜ್ಜಿ ಹಾಕ್ಕೊಳ್ಳಿ. ಬಟ್ ಹೀಗೆ ಈ ಬಿರಿಯಾನಿನ ಹೀಗೆ ತಿನ್ನಬೇಕು. ಸೊ ಚಾಪ್ಸ್ ರೆಡಿ ಆಗ್ತಾಯಿತ್ತು. ಕೈಮಾ ಗೊಜ್ಜು, ಕೈಮಾ ಬಾಲು. ಹೌದು, ಆಮೇಲೆ 11:30-12 ಗಂಟೆ ಆದಮೇಲೆ ಬಿಸಿ ರಾಗಿ ಮುದ್ದೆ ಸಿಗುತ್ತೆ. ಸೊ ಬಂದರೆ ಬೆಳಗ್ಗೆ ನೀವು 7 ಗಂಟೆಗೆಲ್ಲ ಸ್ಟಾರ್ಟ್ ಆಗುತ್ತೆ ಇದು. ರಾತ್ರಿ 10:30 ತನಕ ಇರುತ್ತೆ. ನೀವು ಬಂದರೆ ಒಳ್ಳೆ ಬ್ಯಾಟಿಂಗ್ ಮಾಡ್ಬೋದು. ಮಟನ್ ಪೀಸ್ ಅಂತ ಇಲ್ಲ, ನಾನು ತೊಗೊಂಡೆ ಮಟನ್ ಪೀಸ್ ತೊಗೊಂಡೆ ತಿಂದೆ. ಹೌದಾ, ಹೆಂಗಿದೆ? ಹೇಳ್ಕೊಡ್ತು, ತುಂಬ ನೀಟಾಗಿ ಬೇಯಿಸಿದ್ದಾರೆ. ಚೆನ್ನಾಗಿದೆ. ನಾನು ಒಂದು ಪೀಸ್ ಹಾಕ್ಕೊತೀನಿ. ಒಳ್ಳೆ ಮರಿ. ನಾನು ಆ ಚಾಪ್ಸ್ ತಿಂದಾಗೆ ಗೊತ್ತಾಗೋಯ್ತು ಸೂಪರ್ ಒಳ್ಳೆ ಸೋಸ್ ಮಾಡಿದ್ದಾರೆ ಅಂತ. ಸೂಪರ್. ಹೋಟೆಲ್ ಬಗ್ಗೆನೂ ಹೇಳೋಂಗಿಲ್ಲ. ಹೊರಗಡೆಯಿಂದ ಬಂದ ತಕ್ಷಣ ಆ ಹೋಟೆಲ್ ಲಕ್ಷಣ, ನಾಟಿ ಸ್ಟೈಲ್ ಹೋಟೆಲ್ ಲಕ್ಷಣ ಹೇಗಿರಬೇಕು ಆ ಲಕ್ಷಣ ನೀಟಾಗಿ ಕಾಣುತ್ತೆ. ಒಳ್ಳೆ ಹೂವು ಎಲ್ಲ ಹಾಕಿ ದೇವ್ರಿಗೆ ಹೌದು ನೀಟಾಗಿ ಮುಂದೆಗಡೆ ಬಂದ ತಕ್ಷಣ ಗೊತ್ತಾಗ್ಬಿಡುತ್ತೆ. 2 ಮಾಂಸ ಹೊಡೆಯೋ ತುಂಡಿಟ್ಟಿದ್ದಾರೆ. ಹೊರಗಡೆ ಬಂದರೆ ಈ ಒಂದು ಡಿಸ್ಟ್ರಿಕ್ಗೆ, ಈ ಒಂದು ತಾಲೂಕಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ಹಿಸ್ಟಾರಿಕ್ ಪ್ಲೇಸಸ್ದು ಫೋಟೋಸ್ ಇದೆ. ಅದಂತೂ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಬಂದರೆ ಖಂಡಿತ ಫಸ್ಟ್ ಫ್ಲೋರ್ಗೆ ಬನ್ನಿ. ಸಾಕಷ್ಟು ಫೋಟೋಗಳಿದೆ. ಒಂದು ಕಡೆ ಸಿನಿಮಾ ಪರ್ಸ್ನಾಲಿಟೀಸು, ಇನ್ನೊಂದು ಕಡೆ ನಮ್ಮ ರಾಜ ಮಹಾರಾಜರು ಎಲ್ಲ ಇದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರರು. ಬಂದರೆ ಎಂಟ್ರೆನ್ಸಲ್ಲಿ ಪ್ರಧಾನಮಂತ್ರಿಗಳು ನೆಹರುವಿಂದ ಮೋದಿ ತನಕ ಯಾರು ಇದ್ದಾರೆ, ಯಾವ್ಯಾವ ಅವಧಿಯಲ್ಲಿದ್ದರು ಅದೆಲ್ಲ ಫೋಟೋಸ್ ಸಮೇತ ಹಾಕಿದ್ದಾರೆ. ಇನ್ಫಾರ್ಮೇಷನು ಇದೆ. ಊಟ ತಿಂದಿದ್ದ ಜೊತೆ ಅವ್ರು ಹೇಳ್ದಂಗೆ ಓನರು ತಿನ್ನೋ ಜೊತೆ ಇನ್ಫಾರ್ಮೇಷನ್ನು ಹಾಗೆ ತಿಳ್ಕೊಬೋದು ಮಕ್ಕಳು, ಈಗಿನ ಯುವ ಪೀಳಿಗೆಗಳೆಲ್ಲರೂ. ಸೂಪರ್. ಖಂಡಿತ ನಾವು ಈ ಜಾಗನ ರೆಕಮೆಂಡ್ ಮಾಡ್ತೀವಿ. ಚಿಕ್ಕಬಳ್ಳಾಪುರ ಆ ಕಡೆ ಬಂದರೆ ಖಂಡಿತ ಬನ್ನಿ. ಶುಕ್ರವಾರ ಬಸ್ಸಾರು ಮಾಡ್ತಾರಂತೆ, ನಾಟಿ ಕೋಳಿ ಬಸ್ಸಾರು.
ಯಾವತ್ತಾದ್ರು ಟ್ರೈ ಮಾಡೋಣ. ಮಾಡೋಣ ಬಂದಾಗ ಹಾಂ, ಬಂದರೆ ನಾವು ಫಿಕ್ಸ್ ಆಗಿದ್ರೆ ನಾನ್ ವೆಜ್ಗೆ ಅಂದರೆ ಇಲ್ಲಿ ಬರಲೇಬೇಕು. ವೆಜ್ಗೆ ಅಂತ ಹೇಳಿದ್ರೆ ಅಲ್ಲಿ ಪಲಾವ್ ತಿನ್ನೋಕೆ ಹೋಗ್ತೀವಿ ನಾವು. ಇನ್ನೂ ಆಗಲೇ ಹೇಳ್ದಂಗೆ ಸಾಕಷ್ಟು ಲೆಜೆಂಡ್ರಿ ಪ್ಲೇಸಸ್ ಇದೆ, ಕವರ್ ಮಾಡಿಲ್ಲ ಅಂದರೆ ಕ್ಷಮೆ ಇರಲಿ. ಬಟ್ ಈ ಜಾಗ ನಾವು ಹೈಲಿ ರೆಕಮೆಂಡ್ ಮಾಡ್ತೀವಿ, ತುಂಬಾ ಚೆನ್ನಾಗಿದೆ. ಒಂದ್ಸರಿ ಬನ್ನಿ. ಆಮೇಲೆ ಏನೇನು ಹೇಳ್ತೀಯ? ಸೂಪರ್, ಎಲ್ಲ ಚೆನ್ನಾಗಿದೆ. ಎಲ್ಲ ಅವೆಲ್ಲ ಹೋಗೋರು ಒಂದು ಶಾರ್ಟ್ ಡಿವಿಷನಾ? ಹೌದು, ಒಂದು ಸಣ್ಣ ಡಿವಿಯೇಷನ್ ಅಷ್ಟೇ. ಡಿವಿಯೇಷನ್, ಒಂದು ಸಣ್ಣ ಡಿವಿಯೇಷನ್ ತೊಗೊಂಡು ಬಂದು ಆರಾಮಾಗಿ ತಿಂದು ಹೋಗ್ಬೋದು. ಫ್ಯಾಮಿಲಿಗೆಲ್ಲನೂ ಬಂದು ಕೂತ್ಕೊಂಡು ತಿಂದು ಹೋಗ್ಬೋದು ಆರಾಮಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು? ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೈಲಿ ಅಂತ ಕೇಳ್ಕೊಂತ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಲಿ ನಾನು ಸೋಮು ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.